ಎಲ್ಲ ಮುಖ್ಯ ಶಿಕ್ಷಕರಿಗೆ ನಮಸ್ಕಾರಗಳು. 2025-26ನೇ ಶೈಕ್ಷಣಿಕ ಸಾಲಿಗೆ ಈಗಾಗಲೇ ಮಕ್ಕಳಿಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಸಭೆಗಳು ಕೂಡ ಆಗಿದೆ ಅಧಿಕಾರಿಗಳ ಹಂತದಲ್ಲಿ. ಇನ್ನೇನು ಕೆಲವೇ ದಿನಗಳಲ್ಲಿ ಮಕ್ಕಳಿಗೆ ಹೋಬಳಿ ಹಂತದ ಹಾಗೂ ತಾಲೂಕು ಹಂತ, ಜಿಲ್ಲಾ ಹಂತ, ವಿಭಾಗ ಹಂತ, ರಾಜ್ಯ ಹಂತದ ಕ್ರೀಡೆ ಶುರುವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವರ್ಷದಿಂದ ಅಂದರೆ ಪ್ರಸ್ತುತ ವರ್ಷದಿಂದ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂತಹ ಮಕ್ಕಳನ್ನು ನಾವು ಆನ್ಲೈನಲ್ಲಿ ಅದನ್ನು ನೋಂದಣಿ ಮಾಡಬೇಕಾಗತ್ತೆ. ಇದು ಕಡ್ಡಾಯ. ಸೊ ಹಾಗಾಗಿ ನಮ್ಮ ಶಾಲೆಗಳಿಂದ ಕ್ರೀಡೆಗಳಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳನ್ನು ಆನ್ಲೈನಲ್ಲಿ ಹೇಗೆ ನಾವು ನೋಂದಣಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನಾವು ಇಟ್ಕೋಬೇಕಾಗುತ್ತೆ ಮಗುಗೆ ಸಂಬಂಧಪಟ್ಟ ಹಾಗೆ. ಮೊದಲನೇದಾಗಿ ಮಗುದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅದನ್ನು ತಾವು ಸ್ಕ್ಯಾನ್ ಮಾಡಿ 2 MB ಅದನ್ನು ಇಳಿಸ್ಕೊಂಡು ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಮಾಡಿ ಇಟ್ಕೋಬೇಕು. ಹಾಗೆಯೇ ಮಗುದೊಂದು ಸಿಗ್ನೇಚರು, ಪೇರೆಂಟ್ಸ್ದೊಂದು ಸಿಗ್ನೇಚರು ಕೂಡ ಒಂದು ವೈಟ್ ಹಾಳೆನಲ್ಲಿ ಬರೆದು ಅದನ್ನು ಕ್ರಾಪ್ ಮಾಡಿ ಅದನ್ನು ಕೂಡ 2 MB ಇಳಿಸ್ಕೊಂಡು ನಿಮ್ಮ ಒಂದು ಗ್ಯಾಲರಿಲಿ ಸೇವ್ ಮಾಡಿ ಇಟ್ಕೊಂಡು ಆದಮೇಲೆ ನಾವು ಲಾಗಿನ್ ಆಗಿಬಿಟ್ಟು ಮಕ್ಕಳ ಒಂದು ಮಾಹಿತಿಯನ್ನು ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಹೇಗೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಗೂಗಲ್ ಬ್ರೌಸರ್ಗೆ ಹೋಗಿ ಅಲ್ಲಿ ಸಮಗ್ರ ಶಿಕ್ಷಣ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಆಪ್ಷನ್ ಕಾಣಿಸುತ್ತೆ. ಆ ವೆಬ್ ಲಿಂಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ವೆಬ್ ಲಿಂಕ್ ಕಾಣಿಸುತ್ತೆ, ಸಮಗ್ರ ಶಿಕ್ಷಣ ಕರ್ನಾಟಕ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪೋರ್ಟಲ್ಗಳು ಇಲ್ಲಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ಕೊನೆಗೆ ನೀವು ಬಂದ್ರೆ ಇಲ್ಲಿ ಈ ಒಂದು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪೋರ್ಟಲ್ ಇದೆ. ಸೊ ಇಲ್ಲಿ ಲಾಗಿನ್ ಅಂತ ಹೇಳಿ ಇದೆ. ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಪೇಜ್ ಬರುತ್ತೆ. ಇಲ್ಲಿ ಎಂಟರ್ ಸ್ಕೂಲ್ ಐಡಿ ಅಂದ್ರೆ ನಿಮ್ದು ಶಾಲೆದು ಡೈಸ್ ನಂಬರ್ ಅನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಶಾಲೆದು ಡೈಸ್ ನಂಬರ್ ಅನ್ನು ಎಂಟ್ರಿ ಮಾಡಿ. ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ಗೂ ಕೂಡ ಏನು ನೀವು ಯೂಸರ್ ಐಡಿಗೆ ಡೈಸ್ ನಂಬರ್ ಹಾಕಿರ್ತೀರ ಸ್ಕೂಲ್ದು ಅದೇ ಡೈಸ್ ನಂಬರ್ ಅನ್ನು ಹಾಕಿ. ಇದು ಹಾಕಿದ ಮೇಲೆ ಸೊ ಇಲ್ಲಿ ಸೆಕ್ಯೂರಿಟಿ ಕೋಡ್ ಇದೆ. ಮುಂದಗಡೆ ಒಂದು ಬಾಕ್ಸ್ ಇರುತ್ತೆ. ಆ ಮುಂದಗಡೆ ಬಾಕ್ಸ್ ಅಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ಅನ್ನ ಅಲ್ಲಿ ಕಾಣುವಂತಹ ಸೆಕ್ಯೂರಿಟಿ ಕೋಡ್ ಅನ್ನ ಹಾಕಿದ ಮೇಲೆ ಇಲ್ಲಿ ಒಂದು ಲಾಗಿನ್ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಒಂದು ಪೇಜ್ ಬರ್ತದೆ. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂತ ಒಂದಿದೆ ನೋಡಿ, ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನೀವು ಫಿಲ್ ಮಾಡಬೇಕು ಮಗುದು ಡೀಟೇಲ್ಸ್ ಅನ್ನೋದೆಲ್ಲ ಇಲ್ಲಿ ಕೊಟ್ಟಿರ್ತಾನೆ. ಇದನ್ನ ಬೇಕಾದ್ರೆ ನೀವು ಟ್ರಾನ್ಸ್ಲೇಟ್ ಹಾಕೊಂಡ್ರೆ ಕನ್ನಡದಲ್ಲೂ ಕೂಡ ನಿಮಗೆ ಸಿಗುತ್ತೆ. ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇದಾದ ಮೇಲೆ ಇನ್ಸ್ಟ್ರಕ್ಷನ್ಸ್ ಆದ್ಮೇಲೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಅಪ್ಲಿಕೇಶನ್ ಅಂತ ಹೇಳಿದೆ. ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ಮಗುದು ಸಂಪೂರ್ಣ ಡೀಟೇಲ್ಸ್ ಅನ್ನ ನೀವು ತುಂಬಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಹೇಳಿರುವಂತದ್ದು ಓನ್ಲಿ ಏನು ಮಕ್ಕಳು ಕ್ರೀಡೆಗೆ ಭಾಗವಹಿಸುವಂತ ಮಕ್ಕಳಿದ್ದಾರೆ ನಿಮ್ಮ ಶಾಲೆಯಲ್ಲಿ, ಆ ಮಕ್ಕಳ ಮಾಹಿತಿಯನ್ನ ನಾವು ತುಂಬಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಅಂತ ಹೇಳಿದೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ನಿಮ್ಗೆ ಓಪನ್ ಆಗ್ಬೇಕಂದ್ರೆ ಸೊ ಇಲ್ಲಿ ಮಗುದು ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್ನ ಎಂಟ್ರಿ ಮಾಡಿ ಅಂತ ಕೇಳ್ತಿದ್ದಾರೆ. ಈ ಬಾಕ್ಸ್ ಅಲ್ಲಿ ನಾವೇನ್ ಮಾಡಬೇಕು, ಮಗುವಿನ ಒಂದು ಸ್ಯಾಟ್ಸ್ ನಂಬರ್ ಏನಿದೆ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಫೆಚ್ ಅಂತ ಹೇಳಿ ಒಂದಿದೆ. ಸೊ ಫೆಚ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ರೆ ಮಗುದು ಏನು ನಾವು ಸ್ಯಾಟ್ಸ್ ಅಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿರ್ತೀವಿ ಅದೆಲ್ಲವೂ ಕೂಡ ಡಿಫಾಲ್ಟ್ ಆಗಿ ಫೆಚ್ ಆಗ್ಬಿಡುತ್ತೆ. ಫೆಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ಗಳು ಒಂದೊಂದೇ ಓಪನ್ ಆಗುತ್ತೆ. ಸೊ ಇಲ್ಲಿ
ಎಲ್ಲವನ್ನು ಕೂಡ ನೋಡಿಕೊಂಡು ನಾವು ತುಂಬ್ತಾ ಹೋಗಬೇಕು. ಇಲ್ಲಿ ಪಾರ್ಟಿಸಿಪೇಷನ್ ಟೈಪ್ ಅಂತಾನೆ. ಮಗು ವೈಯಕ್ತಿಕ ಕ್ರೀಡೆನಲ್ಲಿ ಭಾಗವಹಿಸೋದಿದ್ರೆ ಇಂಡಿವಿಜುವಲ್ ಅಂತ ತಗೋತೀರಾ. ಪಂದ್ಯಾಟಗಳು ಅಂದ್ರೆ ಗ್ರೂಪ್ ಈವೆಂಟ್ಸ್ ಅಲ್ಲಿ ಭಾಗವಹಿಸೋದಾದ್ರೆ ಗ್ರೂಪ್ ಅಂತ ತಗೋಬೇಕು. ಈಗ ಅಥ್ಲೆಟಿಕ್ಸ್ ಅದೆಲ್ಲವೂ ಕೂಡ ಇಂಡಿವಿಜುವಲ್ ಇರುತ್ತೆ. ಹೈ ಜಂಪ್, ಲಾಂಗ್ ಜಂಪ್, ಆ ತರದ್ದು, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ, ಜಾವ್ಲಿನ್ ಥ್ರೋ ಅದೆಲ್ಲ ಇಂಡಿವಿಜುವಲಿ ಬರುತ್ತೆ. ಗ್ರೂಪ್ ಈವೆಂಟ್ಸ್ ಅಂತ ಹೇಳಿದ್ರೆ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಫುಟ್ಬಾಲ್ ಆ ತರದ್ದೆಲ್ಲ ಬರುತ್ತೆ. ಆ ಮಗು ಯಾವ್ದಕ್ ಭಾಗವಹಿಸುತ್ತೆ ಅದಕ್ಕೆ ನೀವು ಹಾಕ್ಬೇಕಾಗತ್ತೆ. ಸೊ ಒಂದನ್ನು ನಾವು ಟ್ರೈ ಮಾಡೋಣ. ನೆಕ್ಸ್ಟ್ ಕೆಟಗರಿ ಟೈಪ್ ಅಂತ ಕೇಳುತ್ತೆ. ಅಲ್ಲಿ ನೀವು ಇಂಡಿವಿಜುವಲ್ ಅಂದಾಗ ಇಲ್ಲಿ ಕೆಟಗರಿ ಟೈಪ್ ಕೇಳುತ್ತೆ. ನಾವೇನು ಯಾವುದೋ ಒಂದು ಶಾರ್ಟ್ ಪುಟ್ಟಿಗೆ ತಗೊಂಡಿದ್ರೆ ಅಥ್ಲೆಟಿಕ್ಸ್ ಹಾಕೋತೀವಿ. ಸೊ ನೆಕ್ಸ್ಟ್ ಜೆಂಡರ್ ಕೇಳುತ್ತೆ, ಬಾಯ ಗರ್ಲ. ಸೊ ನೀವು 2 ಹಾಕಿದ್ರೆ ನೋಡಿ, ಇದೆಲ್ಲ ಕೂಡ ನಿಮ್ಮ ಇದರಲ್ಲಿ ಏನಿರ್ತದೆ ಸ್ಯಾಟ್ಸ್ ಅಲ್ಲಿ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಫೆಚ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಕೇಳ್ತಾನೆ ಏಜ್ ಇಸ್ ಕಂಪ್ಲೀಟೆಡ್ ಇಯರ್ಸ್ ಆಸ್ ಅನ್ 31st ಡಿಸೆಂಬರ್ ಅಂತ. ಸೊ ಅಂದ್ರೆ ಏನು, ಇಲ್ಲಿ ಏಜ್ ಕೂಡ ಅದೇ ಕ್ಯಾಲ್ಕುಲೇಷನ್ ಹಾಕಿ ತಗೊಂಡ್ಬಿಟ್ಟಿರುತ್ತೆ. ಸೊ ಇಷ್ಟಾದ ಮೇಲೆ ನೆಕ್ಸ್ಟ್ ಅಥ್ಲೆಟಿಕ್ಸ್ ಮತ್ತೆ ಗೇಮ್ಸ್ ಸೆಲೆಕ್ಟ್ ಕೆಟಗರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮಗುನ ಯಾವ ಈವೆಂಟ್ಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ನೋಡ್ಬಿಟ್ಟು ನೀವು ಹಾಕ್ಬೇಕಾಗುತ್ತೆ. ಈಗ ಮಗುನ ಲಾಂಗ್ ಜಂಪ್ ತಗೊಂಡಿದ್ರೆ ಲಾಂಗ್ ಜಂಪ್ ಹಾಕ್ಬೇಕಾಗುತ್ತೆ. ಸೊ ಈ ತರ ನೀವು ಆ ಮಗು ಭಾಗವಹಿಸ್ತಕ್ಕಂಥ ಕ್ರೀಡೆಯನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಾನೆ, ಸಬ್ ಅಥ್ಲೆಟಿಕ್ಸ್ ಗೇಮ್ ಅಂಡ್ ವೇಟ್ಸ್ ಅಂತ ಕೇಳುತ್ತೆ. ಅಗೇನ್ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ತಗೊಂಡ್ಬಿಟ್ಟಿರುತ್ತೆ ಅದು ಆಲ್ರೆಡಿ. ಇಲ್ಲಿ ತಗೊಂಡ್ಮೇಲೆ ಇದೇನು ನಿಮಗೆ ಓಪನ್ ಆಗಲ್ಲ. ಸೊ ನೆಕ್ಸ್ಟ್ ಇದಾದ ಮೇಲೆ ಆಡ್ ಈವೆಂಟ್ ಇರುತ್ತೆ. ಆಡ್ ಈವೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನ್ ಮಗುಗೆ ನೀವು ಈವೆಂಟ್ ಅನ್ನ ಆಡ್ ಮಾಡಿದ್ರಲ್ಲ, ನೀವು ಈಗ ಏನ್ ಮಗುಗೆ ಯಾವ ಪಂದ್ಯದಲ್ಲಿ ಭಾಗವಹಿಸುತ್ತೆ ಕ್ರೀಡೆಗಳಲ್ಲಿ ಅದನ್ನ ಕ್ಲಿಕ್ ಮಾಡಿ ಅದನ್ನ ನೀವು ಚೂಸ್ ಮಾಡಿರ್ತೀರಲ್ಲ, ಅದು ಆಡ್ ಈವೆಂಟ್ ಕೊಟ್ಟಾದ್ಮೇಲೆ ಆಡ್ ಈವೆಂಟ್ ಆಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಒಂದು ಪಾಪ್ಅಪ್ ಪೇಜ್, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಇದಾದ್ಮೇಲೆ ಇಲ್ಲಿ ಒಂದು ವ್ಯೂ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸೊ ನಾವು ಫಿಲ್ ಮಾಡಿರುವಂತದ್ದೆಲ್ಲ ವ್ಯೂ ಆಗುತ್ತೆ. ನೆಕ್ಸ್ಟ್ ನಮಗೆ ಆಪ್ಷನ್ಸ್ ಓಪನ್ ಆಗುತ್ತೆ. ನಾವು ಸ್ಯಾಟ್ಸ್ ನಂಬರ್ ಹಾಕಿ ಫೆಚ್ ಮಾಡಿದ ತಕ್ಷಣ ಮೇಗಡೆ ಒಂದು ಫಾರ್ಮ್ ತುಂಬಿದ ತಕ್ಷಣ ಮಗುದು ಸಂಪೂರ್ಣ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಒಂದ್ಸಲ ಎಲ್ಲ ನೋಡ್ಕೊಂತ ಹೋಗಿ. ಸೊ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಡೇಟ್ ಇದೆ, ಅಂದ್ರೆ ಮಗು ಯಾವಾಗ ನಿಮ್ಮ ಶಾಲೆಗೆ ದಾಖಲಾಯ್ತು ಅದು ವೆರಿ ಇಂಪಾರ್ಟೆಂಟ್. ಅದೊಂದನ್ನ ಇಲ್ಲಿ ಫಿಲ್ ಮಾಡ್ತೀರಾ, ಜಾಯ್ನಿಂಗ್ ಡೇಟ್ ಅನ್ನ ಹಾಕ್ತೀರಾ. ನೆಕ್ಸ್ಟ್ ಇಲ್ಲಿ ಅಡ್ಮಿಷನ್ ನಂಬರ್ ಅಂಡ್ ಇಯರ್ ಅಂತ ಹೇಳಿದೆ, ಇಲ್ಲಿ ಅಡ್ಮಿಷನ್ ನಂಬರು ಮತ್ತೆ ಇಯರ್ ಅನ್ನ ಹಾಕ್ತೀರಾ. ಈಗ ಜಾಯ್ನಿಂಗ್ ಡೇಟ್ ಸಾಮಾನ್ಯಕ್ಕೆ ಈ ಫಾರ್ಮೆಟ್ ಅಲ್ಲಿ ಹಾಕ್ಬೇಕು. 2013 ಈ ಫಾರ್ಮೆಟ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಡ್ಮಿಷನ್ ನಂಬರು ಮತ್ತೆ ಇಯರ್ ಎಷ್ಟೋ ಇರುತ್ತೆ ಮಗುದು ಅಡ್ಮಿಷನ್ ನಂಬರು. ಸೊ 10/2000. ಸೊ ಈ ತರ ನಾವು ಮಗುದು ಅಡ್ಮಿಷನ್ ನಂಬರ್ ಹಾಕ್ಬೇಕಾಗುತ್ತೆ. ಇನ್ನ ಎಲ್ಲ ಡೀಟೇಲ್ಸ್ ಅಲ್ಲೇ ತಗೊಂಡಿರುತ್ತೆ. ಇಲ್ಲಿ ಯಾವ್ದು ಎಂಟಿ ಬಾಕ್ಸ್ ಇರುತ್ತೆ ಆ ಎಂಟಿ ಬಾಕ್ಸ್ ನ ನಾವಿಲ್ಲಿ ಹಾಕೊಂಡು ಹೋಗ್ಬೇಕು, ಅದನ್ನ ಫಿಲ್ ಮಾಡ್ಬೇಕು. ಇಲ್ಲಿ ಇನ್ಸ್ಟಿಟ್ಯೂಷನ್ ಫೋನ್ ನಂಬರ್ ಅಂದ್ರೆ ಆ ಸ್ಕೂಲ್ದು HM ಫೋನ್ ನಂಬರ್ ಅನ್ನ ಹಾಕಿ, ಅಥವಾ ಟೆಲಿಫೋನ್ ನಂಬರ್ ಇದ್ರೆ ಟೆಲಿಫೋನ್ ನಂಬರ್ ಅನ್ನ ಹಾಕಿ ಅದು ತಗೊಳುತ್ತೆ. ಓಕೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅಂಡ್ ಸೆಕ್ಷನ್ ಅದೆಲ್ಲ ಅದೇ ತಗೊಂಡ್ಬಿಡುತ್ತೆ. ಆಮೇಲೆ ಸ್ಟ್ಯಾಂಡರ್ಡ್ ಅಂಡ್ ಸ್ಟಡಿಂಗ್ ಲಾಸ್ಟ್ ಇಯರ್ ಕೇಳುತ್ತೆ, ಅಂದ್ರೆ ಹಿಂದಿನ ವರ್ಷದಲ್ಲಿ ಎಷ್ಟನೇ ಕ್ಲಾಸ್ ನಲ್ಲಿ ಇದ್ರು ಅಂತ. ಸೊ ಈ ಸಲ ಅದು 6 ತಗೊಂಡಿದೆ ಅಂದ್ರೆ ಹಿಂದಿನ ವರ್ಷದಲ್ಲಿ ಅದು 5th ಆಗಿರುತ್ತೆ. ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್ ವೆರಿ ಇಂಪಾರ್ಟೆಂಟ್. ಏನಾದ್ರೂ ಐಡೆಂಟಿಫಿಕೇಶನ್ ಮಾರ್ಕ್, ಈ ಹುಟ್ಟು ಮಚ್ಚೆಗಳು ಆ ತರದ್ದು ಏನಾದ್ರು, ಅಥವಾ ಏನಾದ್ರೂ ಒಂದು ಗಾಯ ಆಗಿ ಅದ್ರದ್ದು ಒಂದು ಸ್ಕಾರ್ ಇರುತ್ತೆ, ಅಂದ್ರೆ ಮಚ್ಚೆಗಳಿರುತ್ತೆ. ಆ ಮಚ್ಚೆಗಳದ್ದು ಏನಾದ್ರೂ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇದ್ರೆ ನೀವಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಿಲ್ ಅಂತ ಹಾಕೊಳ್ಳಿ. ಇನ್ನ ಟ್ರ್ಯಾಕ್ ಸೂಟ್ ಸೈಜ್ ಅಂತ ಕೇಳುತ್ತೆ.
ಟ್ರ್ಯಾಕ್ ಸೂಟ್ ಸೈಜು ಎಷ್ಟು ಬೇಕಾಗುತ್ತೆ ಅದ್ರದನ್ನ ನಂಬರನ್ನ ಸೊ ಅಲ್ಲಿ ನಂಬರನ್ನ ನೀವು ಹಾಕ್ಬೇಕಾಗುತ್ತೆ. ಅಲ್ಲಿ 26ರಿಂದ 30 ಒಳಗೆ ಬರ್ತಕ್ಕಂಥ ಟ್ರ್ಯಾಕ್ ಸೂಟ್ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ನೀವು ಅದನ್ನ ಹಾಕೊಳ್ಳಿ. ನೆಕ್ಸ್ಟ್ ಶೂ ಸೈಜ್ ಕೇಳುತ್ತೆ. ಶೂ ಸೈಜು ಅಷ್ಟೇ ನಿಮಗೆ ಮಗುದು ಶೂ ಸೈಜು ಎಷ್ಟು ಬೇಕಾಗುತ್ತೆ ನೀವು ಅಷ್ಟನ್ನ 8 ಇಂಚಸ್ ಅಥವಾ 7 ಇಂಚಸ್ ಎಷ್ಟು ಬೇಕಾಗುತ್ತೆ ಮಗುದು ಶೂ ಸೈಜ್ ಅದನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಫೋಟೋ ಅಂತ ಕೇಳುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಅಪ್ಲೋಡ್ ಫೋಟೋಗೆ ನೀವೇನ್ ಮಾಡ್ಬೇಕಂದ್ರೆ ಸೊ ಮಗುದು ಪಾಸ್ಪೋರ್ಟ್ ಸೈಜ್ ಫೋಟೋನ 2 MB ನೀವು ಸ್ಕ್ಯಾನ್ ಮಾಡ್ಕೊಂಡು ಗ್ಯಾಲರಿಲಿ ಇಟ್ಕೊಂಡಿರ್ಬೇಕು. ಇಟ್ಕೊಂಡು ಅದನ್ನ ಗ್ಯಾಲರಿಲಿ ಇಟ್ಟಿರ್ಬೇಕು ನೀವು ಮೊದಲೇ. ಸೊ ಇಲ್ಲಿ ಚೂಸ್ ಫೈಲ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಡೈರೆಕ್ಟ್ ಆಗಿ ನಿಮ್ಮಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಅಲ್ಲೇ ಇಟ್ಟು ಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಬಹುದು. ಅಥವಾ ನಿಮ್ಗೆ ಏನಾದ್ರು ಗ್ಯಾಲರಿನಲ್ಲಿ ಇದ್ರೆ ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ದು ಫೈಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಆಲ್ಬಮ್ ಅಲ್ಲೋ ಅಥವಾ ನೀವು ಡ್ರೈವ್ ನಲ್ಲಿ ಇಟ್ಕೊಂಡಿರ್ತೀರಾ ಗೂಗಲ್ ಫೋಟೋ ಎಲ್ಲಾನ ಇಟ್ಕೊಳ್ಳಿ. ಆ ಫೋಟೋನ ಸೇವ್ ಮಾಡಿ ಇಟ್ಕೊಂಡ್ರೆ ಯಾವ ಫೋಲ್ಡರ್ ಇಟ್ಟಿರ್ತೀರ ಆ ಫೋಲ್ಡರ್ ನೀವು ಓಪನ್ ಮಾಡಿದ್ರೆ ಅಲ್ಲಿ ಮಗು ಫೋಟೋ ಬರುತ್ತೆ. ಮಗು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೋಟೋ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಿ ಇಲ್ಲಿ ಇಮೇಜ್ ಅಪ್ಲೋಡ್ ಆದ್ಮೇಲೆ ಇಮೇಜ್ 2 MB ಸೈಜ್ ಅಂತ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಈ ಬಾಕ್ಸ್ ಅಲ್ಲಿ ಬರುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜ್ ಅಂತ ಇತ್ತಂದ್ರೆ ಅಲ್ಲಿಗೆ ಫೋಟೋ ಅಪ್ಲೋಡ್ ಆಗಿದೆ ಅಂತ. ನೆಕ್ಸ್ಟ್ ಅಪ್ಲೋಡ್ ಸೈನ್ ಅಂದ್ರೆ ಸಿಗ್ನೇಚರು. ಇದು ಅಷ್ಟೇ ಮಗುದು ಸಿಗ್ನೇಚರು. ಅದನ್ನ ನೀವೇನ್ ಮಾಡಿರ್ಬೇಕು ಒಂದು ಪೇಪರ್ ಅಲ್ಲಿ ಬರೆದು ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಗ್ಯಾಲರಿನಲ್ಲಿ ಇಟ್ಕೊಂಡಿರ್ಬೇಕು. ಸೇಮ್ ಅದು ಅಷ್ಟೇ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಅದನ್ನ ನೀವು ಕ್ರಾಪ್ ಮಾಡಿ 2 MB ಇಟ್ಕೊಂಡು ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬಹುದು. ಇನ್ನು ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ಮಗುದು ಅಕೌಂಟ್ ನಂಬರ್ ಹಾಕಿ. ನೆಕ್ಸ್ಟ್ ಇಲ್ಲಿ IFSC ಕೋಡ್ ಹಾಕಿ. ಮಗು ಇದು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ ಅದ್ರದ್ದು IFSC ಕೋಡ್ ಹಾಕಿ. ಬ್ಯಾಂಕ್ ನೇಮ್ ಅನ್ನ ಹಾಕಿ. ಇಲ್ಲಿ ನೀವು IFSC ಕೋಡು ಮತ್ತೆ ಅಕೌಂಟ್ ನಂಬರ್ ಹಾಕ್ತಿದ್ದಾಗೇನೆ ಆಟೋಮೆಟಿಕ್ ಆಗಿ ಇಲ್ಲಿ ಬ್ಯಾಂಕ್ ನೇಮ್ ಅದೇ ತಗೊಳುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಇಷ್ಟಾದ್ಮೇಲೆ ಇಲ್ಲಿ ಡಿಕ್ಲರೇಷನ್ ಇರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಡಿಕ್ಲರೇಷನ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಇಲ್ಲಿ ಡಿಕ್ಲರೇಷನ್ ಮೇಲೆ ನೀವು ಹಿಂಗೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಫಾರಂ ಓಪನ್ ಆಗುತ್ತೆ. ಅಲ್ಲೊಂದು ಸ್ಕ್ವೇರ್ ಬಾಕ್ಸ್ ಇರುತ್ತೆ. ಅಲ್ಲೊಂದು ಡಿಕ್ಲರೇಷನ್ ಸೆಂಟೆನ್ಸ್ ಇರುತ್ತೆ. ಆ ಸ್ಕ್ವೇರ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ಬ್ಲೂ ಟಿಕ್ ಬರುತ್ತೆ. ಆ ಬ್ಲೂ ಟಿಕ್ ಬಂದಾದ್ಮೇಲೆ ಕೆಳಗಡೆ ಸಬ್ಮಿಟ್ ಇರುತ್ತೆ. ಸಬ್ಮಿಟ್ ಅನ್ನ ನೀವು ಕೊಟ್ರೆ ಒಂದು ಮಗುದು ಸ್ಪೋರ್ಟ್ಸ್ಗೆ ಭಾಗವಹಿಸ್ತಕ್ಕಂಥ ಒಂದು ಮಗುವಿನ ಡೀಟೇಲ್ ಅನ್ನ ತಾವು ಕಂಪ್ಲೀಟ್ ಆಗಿ ನೋಂದಣಿ ಮಾಡದ ಹಾಗೆ ಆಗುತ್ತೆ ಆನ್ಲೈನ್ ಅಲ್ಲಿ. ಸೊ ಇಷ್ಟು ತುಂಬಾ ಸುಲಭನಾಗೇ ಇದೆ. ನೀವು ಸ್ಯಾಟ್ಸ್ ನಂಬರು ಹಾಕ್ಬಿಟ್ರೆ ಎಲ್ಲ ಡೀಟೇಲ್ಸ್ ಕೂಡ ಫೆಚ್ ಆಗುತ್ತೆ. ಅಲ್ಲಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಮಗುದು ಸ್ಕೂಲ್ ಜಾಯ್ನಿಂಗ್ ಡೇಟು ಮತ್ತೆ ಅಡ್ಮಿಷನ್ ನಂಬರು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ಸಿಗ್ನೇಚರ್ಸ್. ಸೊ ಇಷ್ಟು ನಾವು ಇಟ್ಕೊಂಡ್ಬಿಟ್ರೆ ನಾವು ಕಂಪ್ಲೀಟ್ ಆಗಿ ಈ ಒಂದು ಫಾರ್ಮ್ ಅನ್ನ ನಾವು ಆನ್ಲೈನ್ ಅಲ್ಲಿ ಫಿಲ್ ಮಾಡ್ಬೋದು. ಸೊ ಎಲ್ರಿಗೂ ಕೂಡ ಧನ್ಯವಾದ.